ಹೊರಗಡೆ ಫುಲ್ ಮಳೆ ಬರ್ತಿರೋದಕ್ಕೆ ಒಂದು ನಾಯಿ ಮರಿ ಜಿಮ್ ಒಳಗಡೆ ಬಂದು ಆರಾಮಾಗಿ ನಿದ್ದೆ ಮಾಡ್ತಾ ಇದೆ. ಜೈ ಶ್ರೀರಾಮ್ ಎಲ್ಲರಿಗೂ. 365 ಡೇಸ್ನ 87ನೇ ದಿನ. ಹೊರಗಡೆ ಫುಲ್ ಮಳೆ ಬರ್ತಿರೋದಕ್ಕೆ ಒಂದು ನಾಯಿ ಮರಿ ನಮ್ಮ ಜಿಮ್ ಒಳಗಡೆ ಬಂದು ಚೆನ್ನಾಗಿ ನಿದ್ದೆ ಮಾಡ್ತಾಯಿದೆ. ಹೋಗ್ಲಿ ಬಿಡು, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ನನ್ನ ಪವರ್ ಎಷ್ಟಿದೆ ಅಂತ ಟೆಸ್ಟ್ ಮಾಡೋಣ ಅಂತೇಳಿ ರೆಡಿಯಾಗಿದ್ದೀನಿ. ಸೊ ಹಂಗಾಗಿ ನನ್ನ ಲೈಫಲ್ಲಿ ಫಸ್ಟ್ ಟೈಮು 130 kg ವೆಯ್ಟ್ ಎತ್ತಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಟೈಮು ಟ್ರೈ ಮಾಡಿದೆ, ಬಟ್ ಆಗಲಿಲ್ಲ. ಸೆಕೆಂಡ್ ಟೈಮ್ ಕೂಡ ಟ್ರೈ ಮಾಡಿದೆ, ಇದು ಕೂಡ ಆಗಲಿಲ್ಲ. ಬಟ್ ಮೈಂಡ್ ಕ್ಲಿಯರಾಗಿ ಹೇಳ್ತಾ ಇದೆ ಈ ವೇಟು ನಿನ್ನ ಬಾಡಿಗೆ ಎತ್ತಕ್ಕಾಗೋದಿಲ್ಲ ಅಂತ. ಬಟ್ ನನ್ನ ಮನಸ್ಸು ಮಾತ್ರ ಹೇಳ್ತಾ ಇದೆ ನೀನು ಡೆಫಿನೆಟ್ಲಿ ಪ್ರಯತ್ನ ಮಾಡು, ಹಾಗೆ ಆಗುತ್ತೆ ಅಂತೇಳಿ. ಸೊ ಹಂಗಾಗಿ ಥರ್ಡ್ ಟೈಮ್ ಕೂಡ ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡಿದೆ. ಆಲ್ಮೋಸ್ಟ್ ಆಲ್ ಮೊಣ್ಕಾಲ್ವರೆಗೂ ಎತ್ತಿದೆ, ಬಟ್ ನಾ ಪೂರ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೊ ಇಳಿಸಿದೆ. 3 ಸಲ ಎತ್ತಿದ್ರು ಎತ್ತಕ್ಕಾಗಲಿಲ್ಲ. ಇನ್ನು 4ನೇ ಸಲ ಎತ್ತೋದು ದಡ್ಡತನಾನೇ. ಬಟ್ ನನಗೆ ಹಠ ಜಾಸ್ತಿ, ಹಿಡಿದಿದ್ದ ಕೆಲಸ ಕಂಪ್ಲೀಟ್ ಆಗೋವರೆಗೂ ಬಿಡೋ ಮಾತೇ ಇಲ್ಲ ಅಂತಂದೇಳಿ 4th ಟೈಮ್ ಎತ್ಬಿಟ್ಟೆ ಫೈನಲ್ ಆಗಿ. ಸೊ ಇವತ್ತು ನನಗೆ ಒಂದು ಅರ್ಥ ಆಗಿದ್ದೇನಂತಂದರೆ ಮೈಂಡ್ ಮಾತು ಕೇಳಬಾರ್ದು, ಮನ್ಸು ಮಾತು ಕೇಳಬೇಕು. ಹಿಡಿದಿದ್ದ ಕೆಲಸ ಕಂಪ್ಲೀಟ್ ಆಗೋವರೆಗೂ ಯಾವತ್ತೂ ಬಿಡಬಾರ್ದು.